ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ನೋಡಿದ್ದೀರಾ? ಸುಂದರವಾಗಿದೆಯಾ? ಹಿಂದೆ ಒಂದು ಶಿಪ್ ನಿಂತಿದೆಯಾ, ಒಂದು ಹಡಗು. ಅದು ರಾಜವಂಶಸ್ಥರಿಗೆ ಸೇರಿದ್ದೆಂಬುದಾಗಿ ಹೇಳುತ್ತಾರೆ. ಆ ರೀತಿ ಕರ್ತನು ಆ ರಾಜ ಕುಟುಂಬದವರನ್ನು ಆಶೀರ್ವದಿಸಿದ್ದಾನೆ. ಒಮಾನ್ ದೇಶದಲ್ಲಿರುವಂಥ ರಾಜ ವಂಶಸ್ಥರಿಗೆ ಸೇರಿದ್ದು. ಇದು ಮಸ್ಕಟ್ ಎಂಬಂತ ಪಟ್ಟಣ. ಅದರ ಈ ಒಂದು ಸಮುದ್ರ ತೀರದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಈ ಹಡಗನ್ನು ನೋಡುವಾಗ ನನಗೆ ಒಂದು ವಿಷಯ ನೆನಪಿಗೆ ಬರುತ್ತಿದೆ. ಒಂದು ವಾಕ್ಯವನ್ನು ಓದಿ ನಂತರ ಹೇಳುತ್ತೇನೆ. ಮೀಕ 7ನೇ ಅಧ್ಯಾಯ 15ನೇ ವಾಕ್ಯ. ನಾನು ಅದ್ಭುತಗಳನ್ನು ತೋರಿಸುವೆನೋ. ದೇವರು ಹೇಳುತ್ತಾರೆ, ನನ್ನ ಮಗನೇ, ನಿನಗೆ ಅದ್ಭುತಗಳನ್ನು ತೋರಿಸುವೆನೋ. ನನ್ನ ಮಗಳೇ, ನಿನಗೆ ಅದ್ಭುತಗಳನ್ನು ತೋರಿಸುವೆನೋ. ಅದ್ಭುತ ಅಂದರೆ ಏನು? ಅಯ್ಯೋ, ಏನಿದು ಅದ್ಭುತವಾಗಿದೆ, ಅತಿಶಯವಾಗಿದೆ, ಈಗೆಲ್ಲ ನಡೆಯುತ್ತದೆ ಎಂದು ಹೇಳುತ್ತಾರಲ್ಲ, ಅದುವೇ ಅದ್ಭುತ. ನಿಮ್ಮ ಜೀವಿತದಲ್ಲಿ ಅಂತಹ ಒಂದು ಕಾರ್ಯವನ್ನು ದೇವರು ಮಾಡುತ್ತಾರೆ. ಸಾಧಾರಣವಾಗಿ ನಾರ್ಮಲ್ ಆಗಿರುವಂಥದ್ದನ್ನು ಅದ್ಭುತ ಎಂದು ಹೇಳುವುದಿಲ್ಲ. ನಂಬುವುದಕ್ಕೆ ಆಗುತ್ತಿಲ್ಲ, ಆಶ್ಚರ್ಯವಾಗಿದೆ ಅನ್ನುವಂಥ ಕಾರ್ಯವನ್ನು ಯೇಸು ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಸೇವೆಯಲ್ಲಿ ಮಾಡುತ್ತಾರೆ. ಅದ್ಭುತಗಳನ್ನು ಮಾಡುವ ದೇವರು. ಒಂದು ಅದ್ಭುತ ನಡೆದರೆ ಮಾತ್ರ ಸಾಧ್ಯ. ಆಗಲೇ ವ್ಯಾಧಿಯಿಂದ ಬಿಡುಗಡೆ ಹೊಂದಲು ಸಾಧ್ಯ, ಸಾಲ ಸಮಸ್ಯೆಯಿಂದ ಹೊರಬರಲು ಸಾಧ್ಯ, ನಮ್ಮ ಇಕ್ಕಟ್ಟಿನಿಂದ ಹೊರಬರಬಹುದು ಎಂದು ಅಂದುಕೊಳ್ಳುತ್ತೀರಾ? ಆ ಅದ್ಭುತವನ್ನು ಯೇಸು ಮಾಡುವನು. ಪ್ರಕೃತಿಗೆ ಮೀರಿದಂಥ ಕಾರ್ಯ. ನಾನು ಹೇಳಿದೆನಲ್ಲ, ಹಡಗನ್ನು ನೋಡಿದಾಗ ನೆನಪಿಗೆ ಬಂದಿತ್ತು ಎಂದು. ಅಮೆರಿಕದಲ್ಲಿ ಜಾರ್ಜ್ ವರ್ವರ್ ಎಂಬಂತ ಒಬ್ಬ ವ್ಯಕ್ತಿ. ಅವರು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ. ಅವರು ಓದುವ ಕಾಲದಲ್ಲಿ ಸೋಪ್ ತೆಗೆದುಕೊಳ್ಳುವುದಕ್ಕೂ ಕೂಡ ಹಣ ಇಲ್ಲ, ಅಷ್ಟು ಬಡತನ. ಆದರೆ ಅವರು ದೊಡ್ಡವರಾದ ಮೇಲೆ ಅವರು ರಕ್ಷಿಸಲ್ಪಟ್ಟು ದೇವರನ್ನು ಅಂಗೀಕರಿಸಿದ ನಂತರ ಅವರೊಳಗೆ ಒಂದು ದೊಡ್ಡ ಭಾರ, ಲೋಕವೆಲ್ಲ ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ. ನಾವೇ ಇಷ್ಟು ಕಷ್ಟದಲ್ಲಿ ಇದ್ದೇವೆ, ಇನ್ನು ಸುವಾರ್ತೆಯನ್ನು ಲೋಕವೆಲ್ಲ ಹೇಗೆ ಸಾರುವುದು? ಆದರೆ ಅವರು ಪ್ರಾರ್ಥಿಸುವಾಗ ಅವರ ಹೃದಯದಲ್ಲಿ ದೇವರು ಒಂದು ದರ್ಶನವನ್ನು ಕೊಟ್ಟರು. ಒಂದು ಹಡಗನ್ನು ಖರೀದಿಸಿದರೆ ಆ ಹಡಗಿನ ಮೂಲಕ ಲೋಕವೆಲ್ಲ ಟ್ರಾವೆಲ್ ಮಾಡಿ ಸುವಾರ್ತೆಯನ್ನು ಸಾರಬಹುದು ಎಂಬುದಾಗಿ. ಹಡಗನ್ನೆಲ್ಲ ಖರೀದಿಸುವುದಕ್ಕೆ ಸಾಧ್ಯವಾ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರು ನಂಬಿದರು. ಯೇಸು ನನಗೆ ಅದ್ಭುತ ಮಾಡುವನು. ದೇವರ ಬಳಿಗೆ ಹೋದರು. ದೇವರ, ನೀವು ನನಗೆ ಒಂದು ಹಡಗನ್ನು ಕೊಟ್ಟರೆ ಅದನ್ನು ಇಟ್ಟುಕೊಂಡು ನಾನು ಲೋಕದ ಎಲ್ಲ ದೇಶಗಳಿಗೂ ಕೂಡ ಪ್ರಯಾಣ ಮಾಡಿ ಸುವಾರ್ತೆಯನ್ನು ಸಾರುವೆ. ತುಂಬಾ ಆತ್ಮಭಾರ, ದರ್ಶನ ಉಳ್ಳಂತ ಒಬ್ಬ ವ್ಯಕ್ತಿ. ಆ ರೀತಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದರು. ದೇವರು ನೋಡಿರಿ, ಅವರಿಗೆ ಅದ್ಭುತ ಮಾಡಿದರು. ಅವರಿಗೊಂದು ಹಡಗು ಕೊಟ್ಟರು. ಲೋಗೋಸ್ ಎಂಬ ಹೆಸರಿನಲ್ಲಿ ಮೊದಲು ಹಡಗನ್ನು ಕೊಟ್ಟರು. ಆ ಹಡಗನ್ನು ಅವರು ತೇಲುವ ಒಂದು ಪುಸ್ತಕ ಭಂಡಾರವಾಗಿ, ಬುಕ್ ಶಾಪ್ ಆಗಿ ಬದಲಾಯಿಸಿದರು. ಅದರಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಓದುವಂಥದ್ದು ಎಲ್ಲ ಪುಸ್ತಕಗಳು ಕೂಡ ಇರುತ್ತವೆ. ಅದರ ಜೊತೆಗೆ ಆತ್ಮಿಕ ಪುಸ್ತಕಗಳು, ಸತ್ಯವೇದಗಳು ಎಲ್ಲವೂ ಕೂಡ ಇರುತ್ತವೆ. ಪ್ರತಿಯೊಂದು ಬಂದರಿಗೂ ಹೋಗಿ ಆ ಹಡಗನ್ನು ನಿಲ್ಲಿಸುವರು. 1 ವಾರ 2 ವಾರ ನಿಲ್ಲಿಸುವಂತೆ ಪರ್ಮಿಷನ್ ತೆಗೆದುಕೊಳ್ಳುವರು. ಎಲ್ಲರೂ ಕೂಡ ಒಳಗೆ ಹೋಗಿ ನೋಡಬಹುದು. ಅದಕ್ಕೊಂದು ಟಿಕೆಟ್ ಇಡುವರು. ಟಿಕೆಟ್ ತೆಗೆದುಕೊಂಡು ಹೋಗಬೇಕು. ಉದಾಹರಣೆಗೆ 100 ರೂಪಾಯಿಗೆ ಟಿಕೆಟ್ ತೆಗೆದುಕೊಂಡು ಹೋದರೆ ಹೊರಗೆ ಬರುವಾಗ 100 ರೂಪಾಯಿಗೆ ಬುಕ್ಕನ್ನು ತೆಗೆದುಕೊಂಡು ಬರಬಹುದು. ಅನೇಕ ಪುಸ್ತಕಗಳು, ಅದರಲ್ಲಿ ಅನೇಕ ಆತ್ಮಿಕ ಪುಸ್ತಕಗಳು, ಯೇಸುವಿನ ಕುರಿತಾದ ಪುಸ್ತಕಗಳು, ಹೊಸ ಒಡಂಬಡಿಕೆ ಎಲ್ಲವೂ ಕೂಡ ಇರುತ್ತದೆ. ಆ ರೀತಿ ಜನರು ಯೇಸುವನ್ನು ಅರಿತುಕೊಳ್ಳುವರು. ಆ ಒಂದು ಹಡಗಿನಲ್ಲಿ ಅನೇಕ ಸೇವಕರ ಕ್ಯಾಂಪ್ಗಳನ್ನೆಲ್ಲ ನಡೆಸುವರು. ಅವರು ಆ ರೀತಿ ಹೊರಗೆಲ್ಲ ಹೋಗಿ ಸುವಾರ್ತೆಯನ್ನು ತಿಳಿಸುವರು. ಆ ರೀತಿ ತೂತುಕುಡಿಗೆ ಬಂದಿದ್ದಾರೆ, ವಿಶಾಖಪಟ್ಟಣಕ್ಕೆ ಬಂದಿದ್ದಾರೆ, ಚೆನ್ನೈಗೆ ಬಂದಿದ್ದಾರೆ, ಹಾಗೆ ಕಲ್ಕತ್ತಾ, ಮುಂಬೈ, ನಮ್ಮ ಇಂಡಿಯಾ ಮಾತ್ರ ಅಲ್ಲ, ದುಬೈ, ಲೋಕದ ಎಲ್ಲೆಡೆಯೂ ಕೂಡ ಆ ರೀತಿ ಹೋಗಿದ್ದಾರೆ. ಅವರು ನಂತರ ಇನ್ನೊಂದು ಹಡಗನ್ನು ಖರೀದಿಸಿದರು. ಡೋಲೋಸ್ ಎಂಬುದಾಗಿ ಒಂದು ಹಡಗು. 1ಕ್ಕೆ 2 ಖರೀದಿಸಿ ಅದರಲ್ಲಿ ಅನೇಕರು ಕೆಲಸ ಮಾಡಿ ಸೇವೆಲ್ಲ ಮಾಡಿದರು. ಹೇಗೆ ಒಬ್ಬ ವ್ಯಕ್ತಿಯಿಂದ ಒಂದು ಹಡಗನ್ನು ಖರೀದಿಸಿ ಇಷ್ಟೆಲ್ಲ ಮಾಡಲು ಸಾಧ್ಯ? ಸಾಧಾರಣ ಅಲ್ಲ, ಅನೇಕ ಕೋಟಿಗಳು ವೆಚ್ಚವಾಗುತ್ತದೆ. ಮುಂದುವರೆದ ಖರ್ಚುಗಳು ಬರುತ್ತಲೇ ಇರುತ್ತವೆ. ಅವರು ಹೇಳಿದರು, ದಿಸ್ ಈಸ್ ಮೈ ಫೇತ್, ಇದು ನನ್ನ ನಂಬಿಕೆ ಎಂಬುದಾಗಿ ಹೇಳಿದರು. ದೇವರು ನನಗೆ ಅದ್ಭುತಗಳನ್ನು ಮಾಡುತ್ತಾರೆ ಎಂಬಂತ ನಂಬಿಕೆ. ನಂಬಿಕೆಯ ಮೂಲಕ ಸಾಧಾರಣವಾಗಿದ್ದಂಥ ಒಬ್ಬ ವ್ಯಕ್ತಿ 2 ಹಡಗನ್ನು ಖರೀದಿಸಿ ಲೋಕದಲ್ಲೆಲ್ಲ ಸುವಾರ್ತೆಯನ್ನು ಸಾರಲು ಸಾಧ್ಯವಾಯಿತು. ಈಗ ಅವರು ಜೀವಂತವಾಗಿಲ್ಲ. ಅವರು ನಾಲ್ಮೋಡಿಗೆ ಬಂದಿದ್ದರು. ನಾನು ನೇರವಾಗಿ ಅವರನ್ನು ನೋಡಿದ್ದೇನೆ, ಅವರನ್ನು ಸಂಧಿಸಿದ್ದೇನೆ. ನಾನು ಅವರನ್ನು ಸಂಧಿಸಿದ್ದನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಬಹಳ ತಾಳ್ಮೆಯುಳ್ಳಂತ ದೇವ ಮನುಷ್ಯರು. ದೇವರಿಗಾಗಿ ಸಾಧಿಸಿದರು ಅದ್ಭುತ. ಅವರ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆದವು. ನನಗೆ ಪ್ರಿಯರಾದವರೇ, ಒಬ್ಬ ಜಾರ್ಜ್ ವರ್ವರ್ಗೆ ಅದ್ಭುತ ಮಾಡಿ ಅವರ ಮೂಲಕ ಇಷ್ಟು ಕಾರ್ಯಗಳನ್ನೆಲ್ಲ ಮಾಡಿದ ದೇವರು ನಿಮ್ಮ ಮೂಲಕ ಮಾಡುವುದಿಲ್ಲವಾ? ನೀವು ಅದ್ಭುತವನ್ನು ನಂಬಿರಿ. ದೇವರು ಅದ್ಭುತಗಳನ್ನು ಮಾಡುವವರು, ನನಗೆ ಮಾಡುವರು, ನನ್ನ ಮೂಲಕ ಮಾಡುವರು ಎಂಬುದಾಗಿ ನಂಬಿರಿ. ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ.
ನಿಮ್ಮ ಕುಟುಂಬದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ ನಡೆಯುತ್ತದೆ. ನೀವು ನಂಬುತ್ತೀರಾ? ನಿನಗೆ ಅದ್ಭುತಗಳನ್ನು ಕಾರಣ ಮಾಡುವೆನೆಂಬುದಾಗಿ ದೇವರು ಮಾತು ಕೊಡುತ್ತಾರೆ. ದೇವರೇ, ನಾನು ನಂಬುತ್ತೇನೆ, ನನ್ನ ಜೀವಿತದಲ್ಲಿ ಈ ಅದ್ಭುತಗಳನ್ನು ಮಾಡಿರಿ ಎಂಬುದಾಗಿ ಹೇಳಿರಿ. ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ದೇವರೇ, ನೀವು ಅದ್ಭುತಗಳನ್ನು ಮಾಡುವ ದೇವರು, ಅದ್ಭುತಗಳನ್ನು ತೋರಿಸುವೆನೆಂಬುದಾಗಿ ಮಾತು ಕೊಟ್ಟಿದ್ದೀರಿ. ನನಗೆ ನನ್ನ ಜೀವಿತದಲ್ಲಿ ಈ ಅದ್ಭುತವನ್ನು ನನಗೆ ಹಿಂದೆ ಮಾಡಿರಿ. ನಾನು ನಂಬುತ್ತೇನೆ, ಅದ್ಭುತಗಳನ್ನು ಎದುರು ನೋಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.